ಒನ್ಸ್ ಅಗೇನ್ ತಮಿಳುನಾಡಿನ ವಿಜಯ್ ಹೇಗೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಬೇರೆ ಬೇರೆ ವಿಚಾರದಲ್ಲಿ. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೆಂದು ಅಧಿಕಾರಿಯು ಕೂಡ ಅಂಥದ್ದೇ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಬಾಂಗ್ಲಾ ನುಸುಳುಕೋರರು ಮತ್ತು ರೋಹಿಂಗ್ಯಾಗಳು ಅಂತ ನಾವೇನು ಕರಿತೀವಿ, ರೋಹಿಂಗ್ಯಾ ಮುಸಲ್ಮಾನರು ಅಂತ ನಾವೇನು ಕರಿತೀವಿ, ಅವರ ವಿರುದ್ಧ ಕಠಿಣ ನಿಲುವುಗಳನ್ನು ತೆಗೆದುಕೊಳ್ಳುವುದಕ್ಕೆ ಸುವೆಂದು ಅಧಿಕಾರಿ ಮುಂದಾಗಿದ್ದಾರೆ. ಇದೀಗ ಅವರು ಬಂಗಾಳ ಬಿಟ್ಟು ತೊಲಗಿ ಎನ್ನುವಂತಹ ಒಂದು ಹೊಸ ಕ್ರಮಕ್ಕೆ ಮುಂದಾಗಿದ್ದಾರೆ. ಏನಾಗ್ತಾ ಇದೆ, ಬಂಗಾಳ ಬಿಟ್ಟು ತೊಲಗಿ ಅಂತ ಸುವೆಂದು ಅಧಿಕಾರಿ ವಾರ್ನ್ ಮಾಡಿದ್ದಾರೆ. ಕಾನೂನು ಅಸ್ತ್ರ ಪ್ರಯೋಗ ಮಾಡುವಂತಹ ಮುನ್ನವೇ ನೀವಾಗಿಯೇ ದೇಶವನ್ನು ಬಿಟ್ಟು ಹೋಗಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಂಗಾಳ ಅಕ್ರಮ ನುಸುಳುಕೋರರಿಗೆ ಸುವೆಂದು ಅಧಿಕಾರಿ ಕೊಟ್ಟಂತಹ ಎಚ್ಚರಿಕೆ ಇದು. ರೋಹಿಂಗ್ಯಾಗಳು ಮತ್ತು ವಲಸಿಗರಿಗೆಲ್ಲ ಹೇಳಿದ್ದಾರೆ, ಡಿಟೆಕ್ಟ್, ಡಿಲೀಟ್ ಮತ್ತು ಡಿಫಾಲ್ಟ್ ಎಂಬುವಂತಹ ಒಂದು ತ್ರಿಸೂತ್ರ ನೀತಿಯನ್ನು ಜಾರಿಗೆ ತಂದಿದ್ದಾರೆ. ಹೆಂಗಿದು ಡಿಟೆಕ್ಟ್ ಅಂತ ಹೇಳಿದ್ರೆ ಬಯೋಮೆಟ್ರಿಕ್ ಡೇಟಾವನ್ನು ಬಳಕೆ ಮಾಡಿಕೊಂಡು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಏನು ಎತ್ತ ಅನ್ನೋದನ್ನು ಪರಿಶೀಲನೆ ಮಾಡೋದು, ಅದನ್ನು ಗುರುತು ಮಾಡೋದು. ಡಿಲೀಟ್ ಅಂತ ಹೇಳಿದ್ರೆ ವೋಟರ್ ಐ ಡಿಗಳಾಗಿರ್ಬೋದು, ಆಧಾರ್ ಕಾರ್ಡು, ಪಾನ್ ಕಾರ್ಡು ಇವೆಲ್ಲವನ್ನು ರದ್ದುಪಡಿಸೋದು. ಮೂರನೇದು ಡಿಫಾಲ್ಟ್ ಅಂತ ಹೇಳ್ತಾ ಇರೋದು, ಯಾವ ವ್ಯಕ್ತಿಗಳು ತಮ್ಮ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ವಿಫಲರಾಗ್ತಾರಲ್ಲ ಅವರೆಲ್ಲರನ್ನೂ ಕೂಡ ವಾಪಸ್ ಅವರವ್ರ ದೇಶಕ್ಕೆ ಕಳಿಸೋದು. ಇದು ಹೆಂಗೆ ಶುರುವಾಯಿತು ಅಂತ ನೋಡಿ ನೀವು. ಯಾವ ಬಾಂಗ್ಲಾ, ಪಾಕಿಸ್ತಾನ ಮತ್ತು ಬಾಂಗ್ಲಾ 1971ಕ್ಕಿಂತ ಒಂದೇ ದೇಶ ಆಗಿತ್ತು. 1971ರಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧ ಆಯಿತು. ಭಾರತ ಅದಕ್ಕಾಗಿ ಸಹಾಯ ಮಾಡಿದ್ದನ್ನು ನೋಡಿದ್ವಿ, ಪ್ರತ್ಯೇಕ ದೇಶ ಬಂತು. ಯಾವಾಗ 1971ರಲ್ಲಿ ಪ್ರತ್ಯೇಕ ಬಾಂಗ್ಲಾ ಉಗಮ ಆಯ್ತಲ್ಲ, ಅಲ್ಲಿ ಅರಾಜಕತೆ ಸೃಷ್ಟಿಯಾಗ್ಬಿಡ್ತು. ನಿರುದ್ಯೋಗದ ಸಮಸ್ಯೆ, ಹಸಿವಿನ ಸಮಸ್ಯೆ, ಅಲ್ಲಲ್ಲಿ ಪ್ರವಾಹಗಳಾಗೋದಕ್ಕೆ ಶುರುವಾಯಿತು. ಹೀಗಾಗಿ ತಾಂಡವ ಆಡೋದಕ್ಕೆ ಶುರುವಾಯಿತು. ಸಮಸ್ಯೆಗಳ ಆಗರವೇ ಬಾಂಗ್ಲಾ ಆಯಿತು. ಆವಾಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲೇ ಹತ್ತಿರದಲ್ಲಿದ್ದಂತಹ ಗಡಿಯ ಮುಖಾಂತರ ಪಶ್ಚಿಮ ಬಂಗಾಳಕ್ಕೆ ಬರೋದಕ್ಕೆ ಶುರುವಾಯಿತು. ತ್ರಿಪುರಾಕ್ಕೆ ಬಂದರು, ಪಶ್ಚಿಮ ಬಂಗಾಳಕ್ಕೆ ಬಂದರು, ಅಸ್ಸಾಮಿಗೆ ಬಂದರು, ಬೇರೆ ಬೇರೆ ಅಲ್ಲಿ ಸ್ಟೇಟ್ಗಳಿಗೆ ಬರೋ ಪ್ರಯತ್ನವನ್ನು ಮಾಡಿದರು. ಆ ಸ್ಟೇಟ್ಗಳಿಗೆ ಬಂದು ವಾಪಸ್ ಹೋಗಲಿಲ್ಲ ಅವರು. ಎಡಪಕ್ಷಗಳು ಮತ್ತು TMC ಇವರನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಳ್ತು ಅಂತ ಇದೇ BJP ಆರೋಪ ಮಾಡಿತು. ಅವರಿಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಿ ಠಿಕಾಣಿ ಹೂಡಿಸಿದ್ರು. ಇದರ ಭಾಗವಾಗಿ ವಲಸೆ ಜಾಸ್ತಿ ಆಯಿತು ಅಂತ ಇದೀಗ ಅದರ ವಿರುದ್ಧ ಸುವೆಂದು ಅಧಿಕಾರಿ ಕ್ರಮವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಅವರನ್ನು ಹೊರಗೆ ಹಾಕ್ತೀವಿ ಒಂದು ವೇಳೆ ನೀವು ಹೊರಗೆ ಹೋಗದೇ ಇದ್ರೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗಡಿಯಲ್ಲೇ ನುಸುಳುಕೋರರ ಅಳಲು ಶುರುವಾಗಿದೆ. ಯಾವಾಗ ಸುವೆಂದು ಅಧಿಕಾರಿ ಇಂಥದ್ದೊಂದು ಕಠಿಣ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದರೋ, ಉತ್ತರ 24 ಪರಗಣ ಜಿಲ್ಲೆಯ ಹಕೀಂಪುರ ಗಡಿಯಲ್ಲಿ ನೂಕುನುಗ್ಗಲು ಶುರುವಾಯಿತು. ಯಾವುದಕ್ಕೆ ನೂಕುನುಗ್ಗಲು? ಅವರವ್ರ ದೇಶಕ್ಕೆ ವಾಪಸ್ ಹೋಗೋದಕ್ಕೆ ನೂಕುನುಗ್ಲಿದು. ಸಾವಿರಾರು ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಹಿಂಡು ಜಮಾವಣೆ ಆಯಿತು. ಕಠಿಣ ತಪಾಸಣೆ ಡ್ರೈವ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರೆಲ್ಲ ಹೋಗೋ ಪ್ರಯತ್ನವನ್ನು ಮಾಡಿದರು. ಈಗ ಇವ್ರು ಏನು ಮಾಡಿದ್ದಾರೆ, ಈ ಹಿಂದೆ ಏನಾಗ್ತಾ ಇತ್ತು, ಅವರು ನುಸುಳುಕೋರನ್ನೆಲ್ಲ ಜೈಲಿಗೆ ಕಟ್ತಿದ್ರು, ಕಾನೂನು ಪ್ರಕ್ರಿಯೆ ಆಗ್ತಾ ಇತ್ತು. ಈ ಬಾರಿ ಜೈಲಿಲ್ಲ, ಏಕಾಏಕಿಯಾಗಿ ಅವರನ್ನು BSF ಕೊಡೋದು. BSFನವರೆಲ್ಲ ಏನು ಮಾಡ್ತಾರೆ, ಅಲ್ಲಿಯ ಬಾರ್ಡರ್ ಅಧಿಕಾರಿಗಳೇನಿರ್ತಾರೆ, ಬಾಂಗ್ಲಾದ ಗಡಿ ರಕ್ಷಣಾ ಪಡೆ ಇರುತ್ತೆ, ಅವರಿಗೆಲ್ಲ ಕಳಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಕೋಟಿಯ ಲೆಕ್ಕದಲ್ಲಿ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಈ ಹಿಂದೆ ಸಂಸತ್ನಲ್ಲೂ ಕೂಡ ಚರ್ಚೆ ಆಗಿತ್ತು. ಈ ಹಕೀಂಪುರದಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾಕೆ ಹಕೀಂಪುರವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅತಿ ಹೆಚ್ಚು ಜನ ಇಲ್ಲಿನೇ ಈ ಮುಖಾಂತರ ಒಳಗೆ ಬರೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಅದರ ಮುಖಾಂತರನೇ ಹೊರದಬ್ಬೋ ಪ್ರಯತ್ನ. ಅಲ್ಲೊಂದು ಚೆಕ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಚೆಕ್ ಪೋಸ್ಟ್ ಮಾಡ್ಕೋ ಮುಖಾಂತರ ಅಲ್ಲಿ ಅವರಿಗೆ ಕೆಲವೊಂದಿಷ್ಟು ದಿನಗಳ ಕಾಲ ಕೇವಲ ಅವರನ್ನು ಇಟ್ಟುಕೊಂಡು ಚೆಕಪ್ ಮಾಡಿದ ನಂತರ ಅವರನ್ನೆಲ್ಲ ಹೊರ ಕಳಿಸೋ ಪ್ರಯತ್ನ. ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ, ಮಕ್ಕಳಿದ್ದಾರೆ, ಇವರೆಲ್ಲರೂ ಕೂಡ ನೂಕುನುಗ್ಗಲಾಗಿ ಎಲ್ಲ ಮಾಡೋ ಪ್ರಯತ್ನ. ಇದನ್ನೆಲ್ಲ ಏನೋ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ BSF ತಂಡಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇದು ಅಳಲಾದರೆ ಮತ್ತೊಂದು ಘಟನೆ ಈ ವಿಚಾರದಲ್ಲಿ ಏನು ಬೆಳವಣಿಗೆ ಅಂತ ಹೇಳಿದ್ರೆ, ಮಾಲ್ಡಾದಲ್ಲಿ ಪ್ರತ್ಯೇಕ ಬಂಧನ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ವಿದೇಶಿಗರು ಮತ್ತು ಗಡೀಪಾರು ಪ್ರತ್ಯೇಕ ಬಂಧನ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿರುವುದು ಯಾಕೆ ಅಂತ ಹೇಳಿದ್ರೆ, ಜೈಲಿಗೆ ಕಳಿಸಲ್ಲ. ಜೈಲಿಗೆ ಕಳಿಸಿದ್ರೆ ನಮ್ಮ ತೆರಿಗೆ ಹಣದಲ್ಲಿ ಅವ್ರಿಗೆ ಊಟ ಹಾಕಬೇಕು, ವ್ಯವಸ್ಥೆ ಕೊಡಬೇಕು, ವರ್ಷಾನುಗಟ್ಟಲೆ ನ್ಯಾಯಾಲಯದಲ್ಲಿ ಹೋರಾಟಗಳಾಗುತ್ತೆ, ಡಿಲೇ ಆಗಿಬಿಡುತ್ತೆ ಅಂತ. ಹೀಗಾಗಿ ಈ ಕೇಂದ್ರಗಳನ್ನು ತೆರೆದಿದ್ದಾರೆ. ಜೈಲು ಮುಕ್ತ ವಿದೇಶಿ ಕೈದಿಗಳನ್ನು ತಾತ್ಕಾಲಿಕವಾಗಿ ಇರಿಸೋದಕ್ಕೆ ಸುವೆಂದು ಅಧಿಕಾರಿ ಎಲ್ಲ ಮಾಡಿದ್ದಾರೆ. ಮಾಲ್ಡಾ ಜಿಲ್ಲೆಯ ಇಂಗ್ಲಿಷ್ ಬಜಾರ್ನ ಚಂದನ್ ಪಾರ್ಕ್ನಲ್ಲಿ ಇಂಥದ್ದೊಂದು ಕೇಂದ್ರವನ್ನು ತೆಗೆದಿದ್ದಾರೆ. ಈ ಮಾಲ್ಡಾದಲ್ಲಿ ಪ್ರತ್ಯೇಕ ಕೇಂದ್ರವನ್ನು ಯಾಕೆ ತೆಗಿತಾರೆ ಅಂತ ಹೇಳಿದರೆ, ಈ ಡಿಟೆಕ್ಟ್, ಡಿಲೀಟ್ ಮತ್ತು ಡಿಫಾಲ್ಟ್ ಈ ಆಲೋಚನೆಯನ್ನು ಮಾಡೋದಕ್ಕೆ ಅಲ್ಲಿ ಶುರು ಮಾಡ್ತಾ ಇರೋದು. ಬಾಂಗ್ಲಾದೊಂದಿಗೆ ಒಂದು ಸುದೀರ್ಘವಾದಂತಹ ಗಡಿ ಪ್ರದೇಶವನ್ನು ಇದು ಹೊಂದಿದೆ. ಸುದೀರ್ಘವಾದಂತಹ ಗಡಿ ಪ್ರದೇಶ ಇದೆ, ದೊಡ್ಡದಿದೆ. ಎರಡನೇದು ಭೂಗಡಿಯ ಜೊತೆಗೆ ಜಲಗಡಿಯೂ ಕೂಡ ಇದರಲ್ಲಿ ಜೊತೆಗಿದೆ. ಜಲಗಡಿಯೂ ಕೂಡ ಇದೆ. ಹೀಗಾಗಿ ಇಲ್ಲಿ ಒಳಗಡೆ ಬರುವಂಥ ಅಕ್ರಮ ನುಸುಳುಕೋರು ಏನಿರ್ತಾರೆ ಅವರನ್ನು ಅಲ್ಲಿಯೇ ತಡೆಯಬಹುದು ಅಂತ. ಗಡಿಯ ಸಮೀಪ ಕೇಂದ್ರ ಇದೆ, BSF ಯೋಧರು ಕೂಡ ಅಲ್ಲೇ ಇರ್ತಾರೆ. ಹೀಗಾಗಿ ಎಲ್ಲರನ್ನೂ ಕೂಡ ಅಲ್ಲೇ ತಡೆಯಬಹುದು ಅನ್ನೋ ಕಾರಣಕ್ಕಾಗಿ ಈ ಮಾಲ್ಡಾದಲ್ಲಿ ಒಂದು ಪ್ರತ್ಯೇಕ ಬಂಧನ ಕೇಂದ್ರವನ್ನು ಎಲ್ಲರೂ ಶುರು ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಎರಡನೇದ್ದು, ಅಕ್ರಮ ವಲಸಿಗರ ಹೆಡೆಮುರಿ ಕಟ್ಟುವುದಕ್ಕೆ ಒಂದು ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಏನು ಬಿಗ್ ಪ್ಲಾನ್ ಇದು? ಅಕ್ರಮ ವಲಸೆ, ಅಸ್ವಾಭಾವಿಕ ಜನಸಂಖ್ಯಾ ಬದಲಾವಣೆ ಪತ್ತೆಗೆ ಒಂದು ಪ್ಲಾನ್ ಮಾಡ್ಕೊಂಡಿರೋದು. ಈ ಅಸ್ವಾಭಾವಿಕ ಜನಸಂಖ್ಯಾ ಬದಲಾವಣೆ ಅಂತ ಹೇಳಿದರೆ,
ಸ್ವಾಭಾವಿಕವಾಗಿ ಜನನ ಮತ್ತು ಮರಣವನ್ನು ಹೊರತುಪಡಿಸಿ ಒಂದು ಪ್ರದೇಶದ ಅಥವಾ ಒಂದು ಧರ್ಮದ ಜನಾಂಗೀಯ ಅಥವಾ ಜನಸಂಖ್ಯೆ ಏರುಪೇರಾಗೋದಕ್ಕೆ ಅಸ್ವಾಭಾವಿಕ ಜನಸಂಖ್ಯೆ ಅಂತೀವಿ ನಾವು. ಅದು ಆಗ್ತಾ ಇತ್ತು. ಇದನ್ನು ತಡಿಬೇಕು ಅಂತೇಳಿ ಅಮಿತ್ ಶಾ ಅವರು ಒಂದು ಸಮಿತಿಯನ್ನೆಲ್ಲ ರಚನೆ ಮಾಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನೌಲೇಕರ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನೆಲ್ಲ ರಚನೆ ಮಾಡಿಕೊಂಡಿದ್ದಾರೆ. ಈ ಸಮಿತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಉದಾಹರಣೆ ಮುರ್ಷಿದಾಬಾದ್ ಮತ್ತು ಮಾಲ್ಡಾ, ಇಲ್ಲಿ ಒಂದು ಸಮುದಾಯದ ಜನಸಂಖ್ಯೆ 10% ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಇದು ಹೆಂಗಾಯಿತು, ಯಾವ ಕಾರಣಕ್ಕಾಗಿ ಆಯಿತು, ಅವರ ಬಳಿ ಇರುವಂತಹ ಆಧಾರ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ಗಳಾಗಿರ್ಬೋದು, ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಇದನ್ನು ತನಿಖೆ ಮಾಡೋದಕ್ಕೆ ನೀವು ನೆನಪಿರ್ಬೋದು ನಿಮಗೆ 2025 ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಕೆಂಪು ಕೋಟೆಯ ಮೇಲೆ ನಿಂತು ಅಕ್ರಮ ನುಸುಳುಕೋರರ ವಿರುದ್ಧ ನರೇಂದ್ರ ಮೋದಿ ಮಾತನಾಡಿ ಒಂದು ಸಮಿತಿಯನ್ನೆಲ್ಲ ರಚನೆ ಮಾಡ್ತೀವಿ ಅಂತೆಲ್ಲ ಅವರು ಹೇಳಿದ್ರು. ಅದನ್ನು ಇದೀಗ ನಿರ್ವಹಣೆ ಮಾಡೋದಕ್ಕೆ 3 ಕಾರ್ಯ ಇದೆ. ಇದು ಒಂದು ಜನಸಂಖ್ಯೆ ಏರುಪೇರು ಅಧ್ಯಯನ, ಗಡಿ ನಿರ್ವಹಣೆ ಮಾಡೋದು ಮತ್ತು ಗಡಿ ಪ್ರಕ್ರಿಯೆ ನಿಯೋಜನೆ ಮಾಡೋದಕ್ಕೆ ಇಂಥದ್ದೊಂದು ಸಮಿತಿಯನ್ನು ಇದೀಗ ಸರ್ಕಾರ ಸ್ಥಾಪನೆ ಮಾಡಿದೆ. ಆ ಸಮಿತಿ ಎಲ್ಲವನ್ನು ಕೂಡ ತನಿಖೆಯನ್ನು ಮಾಡುತ್ತೆ. ಆ ಮುಖಾಂತರ ಯಾರ್ಯಾರು ಅಕ್ರಮ ನುಸುಳುಕೋರಿದ್ದಾರೆ ಅವರೆಲ್ಲ ಗಂಟು ಮುಟ್ಟಿ ಕಟ್ಟುವಂತಹ ಪರಿಸ್ಥಿತಿಗಳು ಬರಬಹುದು. ಕೊನೆಯದಾಗಿ ಮತ್ತೊಂದು ಏನು ಅಂತ ಹೇಳಿದ್ರೆ, ಮಹಿಳೆಯರಿಗೆ 3,000 ರೂಪಾಯಿ ಮತ್ತು ಮದ್ಯವನ್ನು ಬ್ಯಾನ್ ಮಾಡಿರೋದು. ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆ ದೇವಸ್ಥಾನದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯದ ಅಂಗಡಿಗಳನ್ನೆಲ್ಲ ನಿಷೇಧ ಮಾಡಿದ್ದಾರೆ. ಅರ್ಹ ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ಆರ್ಥಿಕ ನೆರವು ಕೊಡುವಂಥ ಅನ್ನಪೂರ್ಣ ಯೋಜನೆಗೆಲ್ಲ ಚಾಲನೆ ಕೊಟ್ಟಿದ್ದಾರೆ. ಅರ್ಜಿ ನಮೂನೆಗಳನ್ನು ಮೇ 27ರಿಂದಲೇ ರಾಜ್ಯ ಸಚಿವಾಲಯದಿಂದ ವಿತರಿಸಲಾಗುವುದಂತೆಲ್ಲ ಹೇಳಿದ್ದಾರೆ ಅವರು. ಬಡವರು ಮತ್ತು ದಿನಗೂಲಿ ಕಾರ್ಮಿಕರಿಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ಸಬ್ಸಿಡಿ ಕ್ಯಾಂಟೀನ್, ನಮ್ಮಲ್ಲಿ ಹೆಂಗೆ ಇಂದಿರಾ ಕ್ಯಾಂಟೀನ್ ಇದೆ ಅದೇ ರೀತಿ ತಮಿಳುನಾಡಲ್ಲಿ ಅಮ್ಮ ಕ್ಯಾಂಟೀನ್ಗಳೆಲ್ಲ ಇತ್ತು, ಅದೇ ಮಾದರಿಯಲ್ಲಿ ಅಲ್ಲಿ ಹೋಗುತ್ತೆ. 5 ರೂಪಾಯಿಗೆ ಗುಣಮಟ್ಟದ ಮೀನು ಮತ್ತು ಅನ್ನದ ಊಟವನ್ನು ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ಶುರು ಮಾಡ್ತಾರೆ. ಬರೋಬ್ಬರಿ 400 ಅತ್ಯಾಧುನಿಕ ಹಾಗೂ ಮೀಸಲಾದ ಸೌಹಾರ್ದ ಕ್ಯಾಂಟೀನ್ಗಳ ಸ್ಥಾಪನೆಗೆ ಅವರೆಲ್ಲ ಮುಂದಾಗಿರೋದು. ಅಂದರೆ BJP ಅಥವಾ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಯಾವೆಲ್ಲ ಭರವಸೆಗಳನ್ನು ಕೊಟ್ಟಿದ್ರು, ಅದು ಮಹಿಳೆಯರಿಗೆ ಕೊಡುವಂತಹ ಯೋಜನೆಗಳಾಗಿರ್ಬೋದು, ಅಕ್ರಮ ನುಸುಳುಕೋರರ ವಿಚಾರದಲ್ಲಿ ತೆಗೆದುಕೊಳ್ಬಹುದು ಅಂತ ಕಠಿಣ ಕ್ರಮಗಳ ಬಗ್ಗೆ ಅಲ್ಲೆಲ್ಲ ಮ್ಯಾನಿಫೆಸ್ಟೋದಲ್ಲಿ ಅವರೆಲ್ಲ ಏನು ಮಾತನಾಡಿದ್ರು ಅದನ್ನು ವಾಸ್ತವ ರೂಪಕ್ಕೆ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದ್ದಾರೆ. ನಿಮಗೆ ಇತ್ತೀಚೆಗಿದೆ DNA ನಾವು ನೋಡಿದ್ವಿ. BSFಗೆ ಒಂದಿಷ್ಟು ಎಕರೆ ಭೂಮಿಯನ್ನು ಅವ್ರು ಕೊಟ್ಟರು, 45 ಎಕರೆ ಭೂಮಿಯನ್ನು ಕೊಟ್ಟರು. ಯಾವ ಕಾರಣಕ್ಕಾಗಿ? ಬೇಲಿಯನ್ನು ನಿರ್ಮಾಣ ಮಾಡೋದಕ್ಕೆ. ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ಬೇಲಿಯನ್ನು ನಿರ್ಮಾಣ ಮಾಡೋಕ್ಕಾಗಿ 45 ಎಕರೆ ಜಮೀನನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ನುಸುಳುಕೋರರ ವಿರುದ್ಧ ಅವರೊಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಒನ್ಸ್ ಅಗೇನ್ ಬಾಂಗ್ಲಾದ ಸಂಸದರು ಒಬ್ಬರು ಹೇಳಿದ್ರಲ್ಲ, ಪಶ್ಚಿಮ ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದರೆ ಅಕ್ರಮ ನುಸುಳುಕೋರೆಲ್ಲ ಬಾಂಗ್ಲಾಕ್ಕೆ ಬಂದುಬಿಡ್ತಾರೆ, ಅಂತಹ ಭೀತಿ ಇದೆ, ದೇಶದಲ್ಲಿ ಅರಾಜಕತೆ ಆಗ್ಬೋದು ಅಂತ. ಮೇ ಬಿ ಅದು ಆಗ್ಬೋದು, ಬಿಕಾಸ್ BJP ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ.